ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅಂದಿದ ತಕ್ಷಣವೇ ಅಯ್ಯೋ ಅವರು ನಮಗೆ ಈ ರೆಮ್ಯುನರೇಷನ್ಗೆ ನಮಗೆ ಅವೈಲಬಲ್ ಬರ್ತಾರಾ ಒಪ್ಕೋತಾರ ಅಂತ ಒಂದಷ್ಟು ಜನ ಅಂದ್ಕೊತಾರೆ ಇವಾಗ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಈಗ ಹೆಂಗೆ ಇದಾಗಿದೆ ಅಂದರೆ ರಚಿತಾ ರಾಮ್ ಅವರು ಒಂದು ಸಿನಿಮಾಗೆ ಮೋರ್ ದೆನ್ ಕ್ರೋರು ಚಾರ್ಜ್ ಮಾಡ್ತಾರಂತೆ ಅಂತ ಅವರಿಗೆ ಒಂದು ಸಣ್ಣ ಯಾಕೆ ಮಾಡಬಾರ್ದು ಲಕ್ಷ್ಮಿ, ಯಾಕೆ ಮಾಡಬಾರ್ದು ಅಂತ ಅಂದರೆ ಮೋರ್ ದನ್ ಅ ಕ್ರೋರ್ ಅನ್ನೋದಕ್ಕಿಂತ ಐ ಥಿಂಕ್ ಐ ಡಿಸರ್ವ್ ವಾಟ್ ಐ ಆಮ್ ಚಾರ್ಜಿಂಗ್. ಆ್ಯಂಡ್ ಇಷ್ಟು ವರ್ಷ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಐ ಡೋಂಟ್ ರಿಯಲಿ ಪ್ರೆಷರೈಸ್ ಮೈ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಗೆ ಬರ್ಡನ್ ಆಗಬಾರ್ದು. ನಾನು ಐ ಆಮ್ ನೆಗೋಷಿಯಬಲ್. ಪಾತ್ರ ಮತ್ತು ಡೇಟ್ಸ್ ಅವೆಲ್ಲ ಮ್ಯಾಟರ್ ಆಗುತ್ತೆ. ಸುಮ್ಮನೆ ಬಾಯಿ ಬಂದಾಗ ಇಷ್ಟಿದೆ 1.25 ಕೋಟಿ ಇಲ್ಲ ಇಷ್ಟಿದೆ ಡೆಫಿನೆಟ್ಲಿ ರೋಲ್ ಎಲ್ಲನೂ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನಾ ಹೇಳ್ದಂಗೆ ಯಾಕೆ ಚಾರ್ಜ್ ಮಾಡಬಾರ್ದು ಅಂತ ಅಲ್ವಾ. ಆ್ಯಂಡ್ ಐ ಆಮ್ ಹ್ಯಾಪಿ ಲೈಕ್ ನನ್ ಆಫ್ ಮೈ ಪ್ರೊಡ್ಯೂಸರ್ಸ್ ಹ್ಯಾವ್ ಸೆಡ್ ಇಲ್ಲ ನಾವು ಅಷ್ಟೆಲ್ಲ ಕೊಡಲ್ಲ ಮಾಡಲ್ಲ ಅಂತಲ್ಲ. ಅವ್ರು ಎಲ್ಲರೂ ತುಂಬ ಹೆಮ್ಮೆಯಿಂದ ದೇ ಆರ್ ಪೇಯಿಂಗ್ ಮೀ. ವಿ ಆರ್ ಹ್ಯಾಪಿ ಆ್ಯಂಡ್ ವಿ ಆರ್ ಸೋ ಪ್ರೌಡ್. ನೀವಿಷ್ಟು ಅಂದರೆ ಯು ಡಿಸರ್ವ್ ಇಟ್. ನಾವಿಲ್ಲಿ ಬೇಜಾರು ಮಾಡಿಕೊಂಡು ಇಲ್ಲ 2 ಮಂತ್ಸಿಂದ ನಾವು ನಿಮಗೆ ಪೇಮೆಂಟ್ ಮಾಡ್ತಿದ್ದೀವಿ ಅಂತ ಅನ್ಕೋಬಿಡಿ. ನಮ್ಮ ಖುಷಿನ ನಿಮಗೆ ಪೇಮೆಂಟ್ ಮಾಡ್ತಿರೋದು. ಆ್ಯಂಡ್ ಯು ಡಿಸರ್ವ್ ಇಟ್. ದಿಸ್ ಇಸ್ ವಾಟ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕೂಡ ನಂಗೆ ಹೇಳ್ತಿರೋದು. ಆ್ಯಂಡ್ ಐ ಆಮ್ ಹ್ಯಾಪಿ.